ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ಮೈತ್ರೇಯ ಉವಾಚ ತದೇವ ಮಾಕರ್ಣ್ಯ ಜಲೇಶ ಭಾಷಿತಂ ಮಹಾಮನಾಸ್ತದ್ವಿಗಣಯ್ಯ ದುರ್ಮದಃ ಹರೇರ್ವಿದಿತ್ವಾ ಗತಿಮಂಗ ನಾರದಾದ್ ರಸಾತಲಂ ನಿರ್ವಿವಿಶೆ ತ್ವರಾನ್ವಿತಃ. ಅನುವಾದ. ಮೈತ್ರೇಯರು ಮುಂದುವರಿಸಿದರು. ಹಮ್ಮು ಭಿಮ್ಮುಗಳಿಂದ ಕೂಡಿದ ದೈತ್ಯನು ವರುಣನ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡಲಿಲ್ಲ. ಪ್ರಿಯ ವಿದುರನೇ, ಅವನು ನಾರದರಿಂದ ದೇವೋತ್ತಮ ಪರಮಪುರುಷನು ಇರುವ ಸ್ಥಳವನ್ನು ಕೇಳಿ ತಿಳಿದುಕೊಂಡು ಕ್ಷಿಪ್ರವಾಗಿ ಸಾಗರದ ಆಳಕ್ಕೆ ಹೋದನು. ಶ್ಲೋಕ 2. ದದರ್ಶ ತತ್ರಾಭಿಜಿತಂ ಧರಾಧರಂ ಪ್ರೋನ್ನೀಯಮಾನಾವ ನಿಮಗ್ರ ದಂಶ್ರಯ ಮುಷ್ಣಂತ ಮುಕ್ಷ್ಣ ಸ್ವರುಚೋರುಣಶ್ರಿಯ ಜಹಾಸ ಚಾಹೋ ವನಗೋಚರೋ ಮೃಗಃ. ಅನುವಾದ. ಅವನು ಅಲ್ಲಿ ವರಾಹಾವತಾರಿಯಾದ ಸರ್ವಶಕ್ತನಾದ ದೇವೋತ್ತಮ ಪುರುಷನನ್ನು ನೋಡಿದನು. ವರಾಹನು ತನ್ನ ಕೋರೆ ದಾಡಿಯ ಮೇಲೆ ಭೂಮಿಯನ್ನು ಎತ್ತಿ ಹಿಡಿದು ತನ್ನ ಕೆಂಗಣ್ಣುಗಳಿಂದ ಹಿರಣ್ಯಾಕ್ಷನ ತೇಜಸ್ಸನ್ನು ಅಪಹರಿಸಿದನು. ದಾನವನು ಗಹಗಹಿಸಿ ನಕ್ಕನು. ಓ, ಇದೊಂದು ಭೂಜಲ ಸಂಬಂಧಿ ಮೃಗ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೈತ್ರೇಯರು ಮುಂದುವರೆದು ಹೇಳ್ತಾರೆ, ಆ ಹಮ್ಮು ಭಿಮ್ಮು ಅಂದರೆ ಅಷ್ಟೊಂದು ಗರ್ವ ತುಂಬಿದೆ ಅವನಿಗೆ. ನಾನು, ನಂದು, ನಾನೇ ಅನ್ನುವಷ್ಟು ಅಹಂಕಾರ ಇದೆ. ಆ ರೀತಿಯ ದೈತ್ಯ ಅಂದರೆ ಆ ರಾಕ್ಷಸ ವರುಣನ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡಲಿಲ್ಲ ಅವನು ಅಂತಂದ್ಬಿಟ್ಟು ವಿದುರನಿಗೆ ಮೈತ್ರೇಯರು ಹೇಳ್ತಾರೆ, ವಿದುರ, ಅವನು ನಾರದರಿಂದ ದೇವೋತ್ತಮ ಪರಮಪುರುಷ ಎಲ್ಲಿರ್ತಾನೆ ಅನ್ನೋದನ್ನು ತಿಳ್ಕೊಂಡು ಏನು ಮಾಡ್ತಾನೆ, ಸಾಗರದ ಆಳಕ್ಕೆ ಅವನು ಹೋಗ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಾಪಂಚಿಕರಾದ ಯುದ್ಧಾಪೇಕ್ಷಿಗಳು ತಮ್ಮ ಅತ್ಯಂತ ಬಲಾಢ್ಯ ಶತ್ರುವಾದ ದೇವೋತ್ತಮ ಪುರುಷನೊಂದಿಗೆ ಹೋರಾಡಲು ಹೆದರುವುದಿಲ್ಲ. ಆ ದಾನವನು ವರುಣನಿಂದ ತನ್ನನ್ನು ನಿಜವಾಗಿ ಎದುರಿಸಬಲ್ಲ ಒಬ್ಬ ಯೋಧನಿದ್ದಾನೆಂಬುದನ್ನು ತಿಳಿದು ತುಂಬ ಉತ್ತೇಜಿತನಾದನು. ಅವನು ಹೋರಾಟಕ್ಕಾಗಿ ದೇವೋತ್ತಮ ಪರಮಪುರುಷನನ್ನು ಹುಡುಕಲು ತುಂಬ ಕಾತುರನಾಗಿದ್ದನು. ಇಲ್ಲಿ ನೋಡಿ, ಪ್ರಾಪಂಚಿಕರು ಅಂತಂದರೆ ಬರೀ ಐಹಿಕದಲ್ಲಿ ತುಂಬ ಮುಳುಗಿರ್ತಾರೆ ನೋಡಿ. ಅಂಥವರು ತಮ್ಮ ಶತ್ರು ಭಗವಂತನನ್ನೇ ತಮ್ಮ ಶತ್ರು ಅಂತ ತಿಳ್ಕೊಂಡಿರ್ತಾರೆ. ಈಗ ರಾಕ್ಷಸರಿಗೆ ಆ ರೀತಿಯ ಗುಣ ಇರುತ್ತೆ. ಅವರು ಭಗವಂತನೇ ಶತ್ರು ಅಂತ ತಿಳ್ಕೊಂಡು ಅವನ ಜೊತೆ ಹೋರಾಡಬೇಕು ಅಂತಂದರೆ ಅವ್ರಿಗಿಷ್ಟ, ಅವ್ರು ಹೆದರ್ಕೊಳ್ಳೋದೇ ಇಲ್ಲ. ಆ ಒಬ್ಬ ರಾಕ್ಷಸ ಏನು ಮಾಡ್ದ, ಈಗ ವರುಣನಿಂದ ಅವನಿಗೆ ಗೊತ್ತಾಯಿತು, ನಾವೆಲ್ಲ ವಯಸ್ಸಾಗೋಗಿದ್ದೀವಪ್ಪ, ನಮಗೆ ಯುದ್ಧ ಮಾಡೋದಕ್ಕಾಗೋದಿಲ್ಲ, ಮತ್ತು ನೀನು ನಮ್ಮ ಜೊತೆ ಯುದ್ಧ ಮಾಡಿದ್ರು ಏನು ನಿನಗೆ ಆ ಒಂದು ಮಜಾ ಅಂತ ಹೇಳ್ತಾರಲ್ಲ ಅದು ಸಿಗೋದಿಲ್ಲ. ಸೊ ನಿನಗೆ ಸರಿ ಸಮಾನವಾಗಿರುವಂಥವ್ನು ಯಾರು ಅಂತಂದರೆ ಅದು ಭಗವಂತ ಮಾತ್ರ. ಸೊ ನೀನು ಅವನ ಜೊತೆ ಯುದ್ಧ ಮಾಡು ಅಂತೆಲ್ಲ ಹೇಳ್ತಾನಲ್ಲ, ಅದಕ್ಕೆ ನನ್ನನ್ನು ಎದುರಿಸುವಷ್ಟು ಒಬ್ಬ ಯೋಧ ಇದಾನಲ್ಲ ಅಂತ ತಿಳ್ಕೊಂಡು ಈಗ ಅವನಿಗೆ ಯುದ್ಧ ಮಾಡೋದಕ್ಕೆ ಅವನಿಗೆ ಆಸೆ ಜಾಸ್ತಿ ಆಗಿಬಿಟ್ಟು ಉತ್ತೇಜಿತನಾಗ್ತಾನೆ. ಅವನೇನು ಮಾಡ್ತಾನೆ, ಭಗವಂತನನ್ನು ಈಗ ಹುಡುಕೋದಕ್ಕೆ ಶುರು ಮಾಡ್ತಾನೆ. ವಿಷ್ಣುವಿನೊಂದಿಗೆ ಹೋರಾಡಿದರೆ ನೀನು ನಾಯಿ ನರಿ ಹದ್ದುಗಳಿಗೆ ಆಹಾರವಾಗುವೆ ಎಂದು ವರುಣನು ಭವಿಷ್ಯ ನುಡಿದಿದ್ದರೂ ಅವನ ಉತ್ಸಾಹ ಕಡಿಮೆಯಾಗಲಿಲ್ಲ. ದಾನವರು ಮಂದಮತಿಗಳಾದ್ದರಿಂದ ಅಜಿತನೆಂದು ಪ್ರಸಿದ್ಧನಾಗಿರುವ ಅಥವಾ ಎಂದಿಗೂ ಪರಾಜಿತನಾಗಿರದ ವಿಷ್ಣುವಿನೊಂದಿಗೆ ಹೋರಾಡಲು ಧೈರ್ಯ ವಹಿಸುತ್ತಾರೆ. ನೋಡಿ, ಇಲ್ಲಿ ವರುಣ ಅವನಿಗೆ ಎಲ್ಲವನ್ನೂ ಹೇಳಿದ್ದ, ಅವನು ನಿನ್ನ ಜೊತೆ ಯುದ್ಧ ಮಾಡೋದಕ್ಕೆ ಸರಿಯಾಗಿರುವಂಥವನು. ಆದರೆ ಅವನ ಜೊತೆ ನೀನು ಯುದ್ಧ ಮಾಡಿದ್ರೆ ನೀನು ನಾಯಿ ನರಿಗಳಿಗೆ ಆಹಾರವಾಗ್ತೀಯ, ಅಂದರೆ ನಿನಗೆ ಸಾವು ಖಂಡಿತ ಅಂತೆಲ್ಲ ಹೇಳಿರ್ತಾನೆ. ಆದರೂ ಕೂಡ ಮಂದಮತಿಗಳು ರಾಕ್ಷಸರು, ಅವ್ರಿಗೆ ಇವನು ಏನು ಹೇಳ್ತಾ ಇದ್ದಾನೆ ಅನ್ನೋದು ತಿಳುವಳಿಕೆನೂ ಬರೋದಿಲ್ಲ. ಅಷ್ಟೆಲ್ಲ ಹೇಳಿದ್ರೂ ಕೂಡ ನಾನು ಅವನ ಜೊತೆ ಯುದ್ಧ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಅವನಲ್ಲಿದೆ. ಅವನಿಗೇನು ಅಂದರೆ ಭಗವಂತ ಅಜಿತ, ಅವನನ್ನು ಯಾರು ಸೋಲ್ಸೋದಕ್ಕಾಗೋದಿಲ್ಲ, ಮತ್ತು ಅವನು ಸದಾ ಶಾಶ್ವತವಾಗಿರುವಂಥವನು. ಇದೆಲ್ಲ ತಿಳಿದಿದ್ರೂ ಕೂಡ ಅವನು ವಿಷ್ಣುವಿನ ಜೊತೆ ಹೋರಾಡಬೇಕು ಅಂತ ಧೈರ್ಯ ಮಾಡ್ತಾನೆ.
ಅವನಲ್ಲಿ ವರಾಹಾವತಾರಿಯಾದಂತಹ ಸರ್ವಶಕ್ತನಾದಂತಹ ಭಗವಂತನನ್ನ ನೋಡ್ತಾನೆ. ವರಾಹದೊಂದಿಗೆ ನೀನು ಯುದ್ಧ ಮಾಡುವಂತೆಲ್ಲ ಹೇಳ್ತಾನಲ್ವಾ, ಸೊ ಆ ರೂಪವನ್ನ ಹುಡುಕೊಂಡು ಹೋಗ್ತಾನೆ. ಈಗ ಸಮುದ್ರದ ಆಳದಲ್ಲಿ ಹೋಗ್ತಾನೆ, ಅಲ್ಲಿ ವರಾಹ ಸ್ವಾಮಿಯ ದರ್ಶನ ಅವನಿಗೆ ಆಗುತ್ತೆ. ವರಾಹನನ್ನ ನೋಡ್ತಾನೆ. ವರಾಹ ತನ್ನ ಕೋರೆ ದಾಡೆ ಇರುತ್ತಲ್ಲ, ಅದ್ರ ಮೇಲೆ ಭೂಮಿಯನ್ನ ಎತ್ತಿ ಹಿಡಿದು ತನ್ನ ಕೆಂಗಣ್ಣು ಅಂದರೆ ಕೆಂಪಾಗಿರುತ್ತೆ ಅದರ ಕಣ್ಣು, ಆ ರೀತಿಯ ಕಣ್ಣುಗಳಿಂದ ಹಿರಣ್ಯಾಕ್ಷನ ತೇಜಸ್ಸನ್ನೆಲ್ಲ ಅಪಹರಣೆ ಮಾಡಿಬಿಡ್ತಾನೆ. ತುಂಬ ಜನ ಹೇಳ್ತಾರೆ ಕಣ್ಣಿಗೆ ಕಣ್ಣಿಟ್ಟು ಜಾಸ್ತಿ ಹೊತ್ತು ಯಾರನ್ನೂ ನೋಡಬಾರದು ಅಂತ. ಯಾಕಂದರೆ ನಮ್ಮಲ್ಲಿರುವಂಥ ತೇಜಸ್ಸನ್ನು ಕೆಲವರಿಗೆ ಅದನ್ನು ಎಳ್ಕೊಳ್ಳುವಂಥ ಒಂದು ಶಕ್ತಿ ಇರುತ್ತೆ. ಇಲ್ಲಿ ನೋಡಿ, ಭಗವಂತ ಆ ಕೆಂಗಣ್ಣಿನಿಂದ ಆ ದಾನವನನ್ನು ನೋಡ್ತಾನಲ್ಲ, ಅವನಲ್ಲಿದ್ದಂತಹ ತೇಜಸ್ಸೆಲ್ಲವನ್ನ ಇವನು ಅಪಹರಣ ಮಾಡ್ಕೊಳ್ತಾನೆ. ಆ ದಾನವ ಗಹಗಹಿಸಿ ಅಂದರೆ ಜೋರಾಗಿ ಅಟ್ಟಹಾಸದಿಂದ ನಗುತ್ತಾನೆ. ಓ, ಇದೊಂದು ಭೂಜಲಕ್ಕೆ ಸಂಬಂಧಪಟ್ಟಂತಹ ಒಂದು ಮೃಗ, ಅಂದರೆ ಭೂಮಿ ಮೇಲೆ ಮತ್ತು ನೀರಲ್ಲಿ ಇರುವಂಥ ಒಂದು ಮೃಗ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಇದು ಯಾವುದು ಬೇರೆ ಏನೂ ಅಲ್ಲ, ಇದೊಂದು ಪ್ರಾಣಿ ಅನ್ನೋದು ಅವನು ತಿಳ್ಕೊಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ದೇವೋತ್ತಮ ಪರಮಪುರುಷನು ವರಾಹನಾಗಿ ಅವತರಿಸಿದ್ದನ್ನು ಚರ್ಚಿಸಿದ್ದೇವೆ. ವರಾಹನು ತನ್ನ ಕೋರೆ ದಾಡೆಗಳಿಂದ ಸಮುದ್ರದ ಆಳದಲ್ಲಿ ಮುಳುಗಿದ್ದ ಭೂದೇವಿಯನ್ನು ಮೇಲೆತ್ತಲು ತೊಡಗಿದ್ದಾಗ ಈ ಮಹಾದೈತ್ಯ ಹಿರಣ್ಯಾಕ್ಷನು ಅವನನ್ನು ಸಂಧಿಸಿದನು ಮತ್ತು ಅವನನ್ನು ಮೃಗವೆಂದು ಕರೆದು ಸಡ್ಡು ಹೊಡೆದನು. ದಾನವರು ಭಗವಂತನ ಅವತಾರಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಅವನ ಅವತಾರಗಳಾದ ಮತ್ಸ್ಯ, ವರಾಹ ಮತ್ತು ಕೂರ್ಮಗಳನ್ನು ಅವರು ದೊಡ್ಡ ಮೃಗಗಳೆಂದೇ ಭಾವಿಸುತ್ತಾರೆ. ಅಂದರೆ ಇಲ್ಲಿ ಹೇಳ್ತಾ ಇರೋದು, ಹಿಂದಿನ ಅಧ್ಯಾಯಗಳಲ್ಲಿ ನಾವು ವರಾಹಾವತಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಭಗವಂತ ವರಾಹಾವತಾರವಾಗಿ ಅವತಾರ ತಗೊಳ್ತಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ವರಾಹ ಸ್ವಾಮಿ ತನ್ನ ಕೋರೆ ದಾಡೆಗಳಿರುತ್ತಲ್ಲ, ಅದರಿಂದ ಸಮುದ್ರದ ಆಳದಲ್ಲಿ ಮುಳುಗು ಹೋಗಿರುತ್ತಲ್ಲ ಭೂಮಿ, ಅದನ್ನು ಮೇಲೆತ್ತಬೇಕು ಅಂತ ಅದು ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಈ ಮಹಾ ದೈತ್ಯನಾಗಿರುವಂಥ ಹಿರಣ್ಯಾಕ್ಷ ಇದಾನಲ್ಲ, ಅವನು ಭಗವಂತನನ್ನು ಭೇಟಿಯಾಗ್ತಾನೆ. ಅವನನ್ನು ಕೂಡ ಅವನು ಮೃಗ ಅಂತಾನೆ ತಿಳ್ಕೊಂಡು ಅವನ ಅಸಡ್ಡೆ ತೋರಿಸ್ತಾನೆ. ಅಂದರೆ ಏನೂ ಇಲ್ಲ, ನಾನು ಎಷ್ಟು ಶಕ್ತಿವಂತ, ಒಂದು ಮೃಗ ತಾನೇ ಇದು ಅನ್ನೋ ರೀತಿ. ಅಂದರೆ ಭಗವಂತನ ಅವತಾರಗಳನ್ನು ರಾಕ್ಷಸರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನ ಅವತಾರಗಳಾದಂತಹ ಮತ್ಸ್ಯ ಆಗಿರ್ಬೋದು, ಕೂರ್ಮ, ವರಾಹ, ಇದೆಲ್ಲ ದೊಡ್ಡ ಮೃಗಗಳಷ್ಟೇ, ಅದೇನೋ ಒಂದು ವಿಶೇಷತೆಯಿಂದ ಕೂಡಿರುವಂಥದ್ದಲ್ಲ ಅನ್ನೋ ರೀತಿಯವರು. ಅಂದರೆ ಒಂದು ಸಾಮಾನ್ಯ ಪ್ರಾಣಿ ಅಂತ, ಅದರಲ್ಲಿ ಒಂದು ದೊಡ್ಡ ಆಕಾರ ಇದೆ ಇದಕ್ಕೆ ಅಂತ ಅಷ್ಟು ಮಾತ್ರ ತಿಳ್ಕೊಳ್ತಾರೆ. ದೇವೋತ್ತಮ ಪರಮಪುರುಷನ ಶರೀರವನ್ನು ಅದು ಮಾನವ ರೂಪದಲ್ಲಿರುವಾಗ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವನ ಅವತಾರವನ್ನು ಹೀಗಳೆಯುತ್ತಾರೆ. ಇಲ್ಲಿ ಪ್ರಾಣಿ ಅಷ್ಟೇ ಅಲ್ಲ, ಮನುಷ್ಯನ ರೂಪದಲ್ಲಿದ್ದರೂ ಕೂಡ ದಾನವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಮತ್ತು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರು ಹೀಗಳಿತಾರೆ, ಅಂದರೆ ಕೇವಲವಾಗಿ ನೋಡ್ತಾರೆ. ಬರೀ ಪ್ರಾಣಿನ ಅಷ್ಟೇ ಅಲ್ಲ, ಮನುಷ್ಯರು ಅಂದರೂ ಕೂಡ ರಾಕ್ಷಸರಿಗೆ ಒಂದು ಹೀನ ಭಾವನೆ ಇದೆ. ಏನು ಶಕ್ತಿ ಇಲ್ಲದೆ ಇರುವಂಥವ್ರು, ಕೈಲಾಗದೆ ಇರುವಂಥವ್ರು, ನಮ್ಮ ಮುಂದೆ ಅವರು ಏನೂ ಅಲ್ಲ ಅನ್ನೋ ರೀತಿಯವರು ನೋಡ್ತಾರೆ ಅನ್ನೋದು ಇದರ ಅರ್ಥ. ಚೈತನ್ಯ ಸಂಪ್ರದಾಯದಲ್ಲಿ ಕೆಲವು ವೇಳೆ ನಿತ್ಯಾನಂದ ಪ್ರಭುವಿನ ಅವತಾರದ ಬಗ್ಗೆ ದಾನವೀಯ ತಪ್ಪು ಕಲ್ಪನೆ ಇದೆ. ನಿತ್ಯಾನಂದ ಪ್ರಭುಗಳ ಶರೀರವು ಆಧ್ಯಾತ್ಮಿಕವಾದದ್ದು, ಆದರೆ ಅಸುರರು ಅವರ ಶರೀರವನ್ನು ನಮ್ಮ ಹಾಗಿರುವ ಭೌತಿಕ ಶರೀರವೆಂದು ಭಾವಿಸುತ್ತಾರೆ. ಅವಜಾನಂತಿ ಮಾಂ ಮೂಢಾಃ, ಬುದ್ಧಿಹೀನರು ಭಗವಂತನ ದಿವ್ಯ ರೂಪವನ್ನು ಭೌತಿಕವೆಂದು ಹೀಗಳೆಯುತ್ತಾರೆ. ಈಗ ರಾಮ, ಲಕ್ಷ್ಮಣ ಇವರನ್ನೆಲ್ಲ ಸಾಮಾನ್ಯ ಮನುಷ್ಯರ ಹಾಗೆ ನೋಡ್ತಾರಲ್ವ ದಾನವರು. ಅಂದರೆ ಯಾರಿಗೆ ಆ ಭಗವಂತನಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ ಇಂಥದ್ದೆಲ್ಲ ಇಲ್ವೋ ಅವರೆಲ್ಲರೂ ಕೂಡ ಭಗವಂತನ ರೂಪಗಳು, ಅವತಾರಗಳನ್ನು ಕೂಡ ಸಾಮಾನ್ಯ ಮನುಷ್ಯರು, ಪ್ರಾಣಿಗಳು ಅನ್ನೋ ರೀತಿ ನೋಡ್ತಾರೆ. ಸೊ ಇಲ್ಲಿ ಚೈತನ್ಯ ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವರ ಜೊತೆ ನಿತ್ಯಾನಂದ ಪ್ರಭುಗಳು ಕೂಡ ಆವಿರ್ಭಾವ ತಗೊಂಡಿರ್ತಾರೆ, ಅವತಾರ ತಗೊಂಡು ಬಂದಿರ್ತಾರೆ. ಅವರು ಕೂಡ ಭಗವಂತನ ಒಂದು ಅವತಾರನೇ. ಆದರೆ ಬೇರೆಯವರೆಲ್ಲ ಏನು ಅಂದ್ಕೊಳ್ತಾರೆ, ಅದು ಕೂಡ ಅವರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ರೀತಿ. ಅಂದರೆ ಅವರಿಗಿರುವಂಥ ಶರೀರ ಭೌತಿಕವಾಗಿರುವಂಥದ್ದಲ್ಲ, ಆಧ್ಯಾತ್ಮಿಕವಾಗಿರುವಂಥದ್ದು. ಆದರೆ ಯಾರಿಗೆ ಬುದ್ಧಿ ಇರೋದಿಲ್ವೋ, ಬುದ್ಧಿಹೀನರಾಗಿರ್ತಾರೋ ಅಂಥವರು ಭಗವಂತನ ದಿವ್ಯ ರೂಪವನ್ನೂ ಕೂಡ ಅದು ಭೌತಿಕನೇ ಅಂತಂದ್ಬಿಟ್ಟು ಒಂಥರ ಅಲ್ಲಗಳಿತಾರೆ ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಗವಂತ ನಮ್ಮ ಮುಂದೆ ಬಂದರೂ ಕೂಡ
ಅವನನ್ನು ಗುರುತಿಸುವಷ್ಟು ಅರ್ಹತೆಯನ್ನು ನಾವು ಗಳಿಸಿದರೆ ತಾನೇ ಅವನು ಭಗವಂತ ಅಂತ ನಮಗೆ ಗೊತ್ತಾಗೋದು. ನಮ್ಮ ಜೊತೆನೇ ಇದ್ದರೂ ನಮ್ಮ ಜೊತೆ ಓಡಾಡ್ಕೊಂಡಿದ್ರು ಕೂಡ ನಮಗೆ ಭಗವಂತ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾವಾಗವರೆಗೂ ನಮ್ಗೆ ಆ ಅರ್ಹತೆ ಇರೋದಿಲ್ವೋ ಅಲ್ಲಿವರೆಗೂ ನಾವು ಗುರುತಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಧರ್ಮಗ್ರಂಥಗಳನ್ನು ಸತ್ಸಂಗಗಳಲ್ಲಿ ಭಾಗಿಯಾಗ್ತಾ ಇದ್ದಾಗ ಅದರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋದಂಗೆ ನಾವು ಅಷ್ಟು ಅರ್ಹತೆಯನ್ನು ಗಳಿಸ್ತೀವಿ. ಯಾವುದು ಸರಿ ಯಾವುದು ತಪ್ಪು ಅಂತೆಲ್ಲ ನಮಗೆ ತಿಳುವಳಿಕೆ ಬರ್ತಾ ಹೋಗುತ್ತಲ್ಲ, ಆಗ ನಮಗೆ ಭಗವಂತನ ಕೃಪೆಯಾಗಿ ಭಗವಂತನನ್ನು ಗುರುತಿಸುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂತ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.